ವಿಧವೆ ಮೇಲಿನ ಮೋಹಕ್ಕೆ ಪತ್ನಿಯನ್ನೇ ಮುಗಿಸಿದ ಪಾಪಿ ಪತಿ. ಲಿಪಾಶನ ಕುಡಿಸಿ ಪತ್ನಿಗೆ ಚಟ್ಟ ಕಟ್ಟಿದ ಗಂಡ. ವಿಧವೆ ಮೇಲಿನ ಮೋಹಕ್ಕೆ ಪತ್ನಿಯನ್ನೇ ವಿಷ ಹಾಕಿ ಸಾಯಿಸಿದ ಪಾಪಿ ಪತಿ. ಬೆಳಗಾವಿಯ ಶಿಂದಿಪುರ ಬೇಟದಲ್ಲಿ ಸಕ್ಕುಬಾಯಿ ಹತ್ಯೆಯಾಗಿದೆ. ಪತ್ನಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ ಸಂತೋಷ್ ತಂಪು ಪಾನೀಯದಲ್ಲಿ ವಿಷ ಬೆರೆಸಿದ್ದ ಖತರ್ನಾಕ್ ಗಂಡ. ದೇವಿ ಪ್ರಸಾದ್ ಎಂದು ಪತ್ನಿಗೆ ಕುಡಿಸಿದ್ದ ನೀಚ ಇವನು. ಪ್ರಜ್ಞೆ ತಪ್ಪುತ್ತಿದ್ದಂತೆ ನಡು ರಸ್ತೆಯಲ್ಲೇ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ. ಬೇರೆ ಮತ್ತೊಂದು ಅಕ್ರಮ ಸಂಬಂಧ ಇರುತ್ತೆ, ಹಾಗಾಗಿ ಪತ್ನಿಯನ್ನ ವಿಷ ಹಾಕಿ ಸಾಯಿಸಿದ. ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗಿ ಪ್ರಸಾದ ಅಂತ ಪಾನಿಯಲ್ಲಿ ವಿಷ ಬೆರೆಸಿ ಪ್ರಜ್ಞೆ ತಪ್ಪಿದ ಮೇಲೆ ಕತ್ತಿ ಹಿಸುಕಿ ಸಾಯಿಸಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳನ್ನು ಗಮನಿಸ್ತಾ ಇದ್ದೀವಿ. ಎಷ್ಟು ವಿಚಿತ್ರವಾಗಿ, ಯಾವ ರೀತಿಯಾಗಿ ಮಾನಸಿಕವಾಗಿ ಅವ್ರು ಮೆಂಟಲಿ ಸ್ಟೇಬಲ್ ಆಗಿರ್ತಾರಾ ಅಥವಾ ಇಲ್ವಾ ಗೊತ್ತಿಲ್ಲ. ಅವರು ನಡ್ಕೊಳ್ಳುವಂಥ ರೀತಿ, ಅವರ ಕ್ರೂರತ್ವ, ಅವರ ನೀಚತನ. ಗಂಡ ಹೆಂಡತಿ ಅಂತ ಅಂದರೆ ಹಿಂದಿನ ಒಂದು ಮಾತಿತ್ತು, ಶಿವ ಪಾರ್ವತಿ ಅವರಿಗೆಲ್ಲ ಹೋಲಿಕೆ ಮಾಡಿ ಮಾತಾಡ್ತಿದ್ರು. ಬಟ್ ಈಗಿನ ದಿನಮಾನಗಳಲ್ಲಿ ಬೇರೆ ಮತ್ತೊಂದೇನೋ ಅಕ್ರಮ ಸಂಬಂಧಕ್ಕಾಗಿರ್ಬೋದು ಅಥವಾ ಇನ್ನಿತರ ಏನೋ ಚಟಕ್ಕಾಗಿರ್ಬೋದು ಈ ರೀತಿಯಾಗಿ ಹೆಂಡತಿಯನ್ನು ಸಾಯಿಸುವಂಥದ್ದು, ಹೆಂಡತಿ ಗಂಡನನ್ನು ಸಾಯಿಸುವಂಥದ್ದು ಈ ರೀತಿಯಾಗಿ ನಡೀತಾನೇ ಹೋಗ್ತಾ ಇದ್ದಾವೆ. ಇದೊಂದು ರೀತಿಯಾಗಿ ನೋಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು. ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗಿ ಪ್ರಸಾದ ಅಂತ ಅದರಲ್ಲಿ ವಿಷ ಹಾಕಿ, ಪಾನೀಯಲ್ಲಿ ವಿಷ ಹಾಕಿ ಸಾಯಿಸಿರುವಂಥದ್ದು. ಪತ್ನಿ ಮುಗಿಸಿದ ಬಳಿಕ ಸಂತೋಷ್ ಹೈ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಅಪಘಾತ ಎಂದು ಪತ್ನಿ ಮೇಲೆ ಬೈಕ್ ಎತ್ತಿ ಹಾಕಿದ್ದ ಆಸಾಮಿ. 2-3 ಗಂಟೆ ರಸ್ತೆ ಪಕ್ಕ ಬಿದ್ದು ಒದ್ದಾಡಿದ ಸಂತೋಷ್. ಯಾರು ಬರದಿದ್ದಕ್ಕೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಗೆಂದು ಶವ ಬಿಮ್ಸ್ಗೆ ರವಾನೆಯಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ಎಂದು ಸಾಬೀತು ಆಗುತ್ತೆ. ಸಂತೋಷ್ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆ ನಡೆಸಿದ ಪೊಲೀಸರು. ಪ್ರೇಯಸಿ ಜೊತೆ ಇರೋಕೆ ಕೊಲೆ ಮಾಡಿದೆ ಎಂದು ಆರೋಪಿ ಸಂತೋಷ್ ಒಪ್ಪಿಕೊಂಡಿದ್ದಾನೆ ಪೊಲೀಸರ ಮುಂದೆ. 9 ವರ್ಷಗಳ ಹಿಂದೆಯೇ ಸಂತೋಷ್ ಪ್ರೇಯಸಿಗೆ ವಿವಾಹ. 4 ವರ್ಷಗಳಿಂದ ತಮ್ಮೂರಿನ ವಿಧವೆ ಜೊತೆ ಸಂತೋಷ್ ಲವ್ವಿ ಡವ್ವಿ ಇರುತ್ತೆ. ಪತ್ನಿಯನ್ನ ಕೊಲೆಗೈದವ ಇದೀಗ ಜೈಲು ಪಾಲಾಗಿದ್ದಾನೆ. ಎಂತೆಂಥ ಜನ ಇರ್ತಾರೆ, ವಿಷ ಹಾಕಿ ಕೊಲೆ ಮಾಡಿ ನಂತರ ಬೈಕ್ ಎತ್ತಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಕ್ ಹೋಗಿ ಮರಣೋತ್ತರ ಪರೀಕ್ಷೆಯಲ್ಲಿ ಇದು ಕೊಲೆ ಅಂತ ಸಾಬೀತಾಗಿ ಅಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಸಿದಾಗ ಇವನ್ ಬಾಯಿ ಬಿಟ್ಟು ಈಗ ಕಂಬಿ ಎನಿಸ್ತಾ ಇದ್ದಾನೆ. ಪಾಪ, ಏನು ತಪ್ಪೇ ಮಾಡದಿರುವಂತಹ ಪತ್ನಿ ಸಾವನ್ನಪ್ಪಿದ್ದಾರೆ. ಯಾರನ್ನ ಹೇಗೆ ನಂಬಬೇಕು, ಯಾರು ನಮ್ಮೋರು ಯಾರು ತಮ್ಮೋರು, ಈಗಿನ ದಿನಮಾನಗಳಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ವಿಚಿತ್ರವಾದಂಥ ಘಟನೆಗಳನ್ನು ಗಮನಿಸ್ಕೊಂಡ್ರೆ, ಕಾಡುಗೋಡಿ ವೆನ್ನೆಲ್ಲ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ, ಅಂದರೆ ಮಕ್ಕಳನ್ನು ಕೊಲ್ಲುವಂಥ ತಾಯಿ ಇಲ್ಲ ಅಂತ. ಮಕ್ಕಳು ಬೇಕಾದರೆ ತಾಯಿ ಕೆಟ್ಟದ್ದು ಬಯಸ್ಬೋದು, ತಾಯಿ ಯಾವತ್ತು ಮಕ್ಕಳಿಗೆ ಕೆಟ್ಟದ್ದು ಬಯಸಲ್ಲ ಅನ್ನುವಂಥದ್ದಿತ್ತು. ಅದು ಕೂಡ ಆಗೋಯ್ತು. ಇದೀಗ ನೋಡಿ, ಪತ್ನಿಯನ್ನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡೋಗಿ ಪಾನೀಯದಲ್ಲಿ ವಿಷ ಹಾಕಿ ಸಾಯಿಸಿ ಕತ್ತಿಚಿಕ್ಕಿ ನಂತರ ಬೈಕ್ ಎತ್ತ ಹಾಕಿ ಅದನ್ನು ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ಹೋಗಿ ಬೇರೆ ಇನ್ಯಾವುದೋ ಅಕ್ರಮ ಸಂಬಂಧಕ್ಕಾಗಿ ಮಾಡಿರುವಂಥದ್ದಿದು. ನಿಜಕ್ಕೂ ತುಂಬ ಹುಷಾರಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರನ್ನು ನಂಬಕ್ಕೆ ಹೋಗಬಾರ್ದು. ಜೂನ್ ಬೆಳಗಾವಿ ಜಿಲ್ಲೆ ಗೋಕಾಕ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಸಿಲ್ತಿಬಾವಿ ಏರಿಯಾನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದು. ಮೆಡಿಕಲ್ ಎಮರ್ಜೆನ್ಸಿ ಸಡನ್ ಆಗಿ ಬರಬೇಕಂದ್ರೆ ಒಂದು ಕಾಲ್ ಬರ್ತದೆ. ಆ ಕಾಲ್ ಅನ್ನು ಅಟೆಂಡ್ ಮಾಡಕ್ ಹೋಗುವಾಗ ಅಲ್ಲಿ ಒಂದು 2 ಜನ ಗಂಡ ಹೆಂಡತಿ ಬಿದ್ದಿರ್ತಾರೆ, 2 ವೀಲರ್ ಅಲ್ಲಿ ಹೋಗಿ ಬಿದ್ದಿರ್ತಾರೆ. ಸೊ ಗಂಡನಿಗೆ ಏನು ಮೇಜರ್ ಗಾಯ ಏನೂ ಇಲ್ಲ, ಅವನಲ್ಲಿ ಬಿದ್ದಿರ್ತಾನೆ. ಹೆಂಡತಿಗೆ ಗಾಯ ಯಾವ್ದು, ಮೇಜರ್ ಗಾಯ ಯಾವ್ದು ಕಾಣ್ತಾ ಇಲ್ಲ. ಸೊ ಬಾಯಲ್ಲಿ ಫ್ರಾತ್ ಸ್ವಲ್ಪ ಇರುವುದು
ಮೈಲ್ಡ್ ಆಗಿ ಕಾಣ್ತಾ ಇತ್ತು. ಗಂಡನ ಜೊತೆ ಮಾತಾಡುವಾಗ ಗಂಡನೇ ಕಾಲ್ ಮಾಡಿರ್ತಾನೆ, ನಾನು ಇಲ್ಲಿ ಮರಗುಂಬಿ ದೇವಸ್ಥಾನದಿಂದ ಬರ್ತಾ ಇದ್ದೆ, ನಾನು ಹೆಂಡ್ತಿನೋ, ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಸೆಲ್ಫ್ ಸ್ಕಿಡ್ ಆಯ್ತು, ಆಕ್ಸಿಡೆಂಟ್ ಆಗಿತ್ತು, ನಾವು ಬಿದ್ಬಿಟ್ಟಿದೀವಿ ಅಂದ್ರೆ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಗಂಡ ಹೆಂಡತಿಯನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಚೆಕ್ ಮಾಡುವಾಗ ಹೆಂಡತಿ ಡೆತ್ ಆಗಿರ್ತಾರೆ, ಯಾವುದೇ ಗಾಯ ಇರಲ್ಲ, ಬಟ್ ಡೆತ್ ಆಗಿರ್ತಾರೆ. ಗಂಡನಕ್ಕೆ ಯಾವುದೇ ಗಾಯ ಇರಲ್ಲ, ನಾರ್ಮಲ್ ಇರ್ತಾನೆ. ಎಲ್ಲ ಚೆಕ್ ಮಾಡೋ ಸಂದರ್ಭದಲ್ಲಿ ನಾರ್ಮಲ್ ಇರ್ತಾನೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಸಂಪೂರ್ಣವಾಗಿ ಏನೇನಾಗಿದೆ ಅಂದ್ರೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಆ ಗಂಡನ ಹೆಸರು ಸಂತೋಷ್ ರೇವಣ್ಣ ಪಟ್ಟಾಯತ್, 33 ವರ್ಷ, ಸಿಂತಿಗುರಿ ಬೆಟ್ಟ ವಿಲೇಜ್, ಘಟಪ್ರಭಾ ಹತ್ತಿರ ಇರ್ತದೆ. ಇವನ ಹೆಂಡತಿ ಸಾಕವ್ವ ಸಂತೋಷ್ ಪಟ್ಟಾಯತ್, 32 ವರ್ಷ. ಇವ್ರಿಗೆ 2 ಮಕ್ಕಳು ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಸಿಂತಿಗುರಿ ಬೆಟ್ಟನಲ್ಲಿ ವಾಸ ಮಾಡ್ತಾರೆ. ಇವನ ಟೈಲ್ಸ್ ಫಿಕ್ಸ್ ಮಾಡುವ ಕೆಲಸ ಮಾಡ್ತಾ ಇರ್ತಾನೆ. ಹೆಂಡತಿ ಅಂಗನವಾಡಿ ಕೆಲ್ಸಕ್ಕೆ ಹೆಂಗೋಣ ಸೇರಬೇಕಂದ್ರೆ ಓದ್ತಾ ಇರ್ತಾರೆ ಇತ್ತೀಚೆಗೆ. ಸೊ ಇವನಕ್ಕೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರುವುದು ಕಂಡು ಬಂದಿರ್ತದೆ. ಆದ್ರಿಂದ ಹೆಂಡತಿಯನ್ನು ಸಾಯಿಸಬೇಕಂದ್ರೆ ಪ್ಲಾನ್ ಮಾಡಿ 12ನೇ ತಾರೀಕು, ಜೂನ್ 12ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮುರುಗೋಡಿ ಮರಕುಂಬಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ರೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಹೋಗಿಬಿಟ್ಟು ರಿಟರ್ನ್ ಬರುವ ಸಂದರ್ಭದಲ್ಲಿ ಮುರುಗೋಡಲ್ಲಿ ಒಂದು ಜೀರಾ ಸೋಡಾವನ್ನು ತಗೊಳ್ತಾನೆ. ಜೀರಾ ಸೋಡಾನಲ್ಲಿ ರ್ಯಾಟ್ ಪಾಯ್ಸನ್ ಮತ್ತು ಗಾಜಿನ ಗ್ಲಾಸ್ ಪೌಡರ್ ಅನ್ನು ಹಾಕ್ತಾನೆ. ಪೌಡರ್ ಅನ್ನು ಹಾಕಿ ಹೆಂಡತಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೂರ ಬಂದು ಜೀರಾ ವಾಟರ್ ಕುಡಿ, ನಿಮಗ ಸಮಸ್ಯೆ ಇರೋದ್ರಿಂದ ಜೀರಾ ವಾಟರ್ ಕುಡಿ ಅಂದ್ರೆ ಹೇಳ್ಬಿಟ್ಟು ಹೆಂಡತಿ ಕೊಡ್ತಾನೆ. ಮಿಕ್ಸ್ ಮಾಡದೇ ಇರೋದನ್ನ ಇವನು ಕುಡಿತಾನೆ ಇನ್ನೊಂದಲ್ಲಿ. ಕುಡಿದ ನಂತರ ಒಂದು 10 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಸಿಲ್ತಿ ಬಾವಿ ಬರೋ ಸಂದರ್ಭದಲ್ಲಿ ಹೆಂಡತಿಗೆ ಹುಷಾರ್ ತಪ್ತದೆ, ಶಿವರಿಂಗ್ ಆಗ್ತದೆ. ಆಗೋ ಸಂದರ್ಭದಲ್ಲಿ